ನಿಮಗೆ ನಾನೊಂದು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಇದು ನೋಡಿ ಗೈಸ್, ವಾವ್, ಆರೆಂಜ್ ಬಾಲ್ ಎಗ್. ಇದು ಸಿಡಿಯುತ್ತಾ ಇಲ್ವೋ? ಈ ತರ ಇದೆ ನೋಡಿ ಗೈಸ್, ಈ ತರ ನೋಡಿ ಡಿಸೈನ್ ಚೆನ್ನಾಗಿದೆ. ಈ ತರ ಹಿಂಗೆ ಆಟ ಆಡ್ಬೋದು. ಹಿಡಿಟ್ಕೊಳ್ಳಲ್ವಾ, ಬಿದೋಗಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಲಾಸ್ಟ್ ವ್ಲಾಗಲ್ಲಿ ನಾನು ನಮ್ಮ ಪಾಪ ಬಜ್ಜಿ ಮಾಡೋದನ್ನ ತೋರಿಸ್ಕೊಟ್ಟಿದ್ವಿ. ಸೊ ಇವತ್ತು ಬೇಳೆ ಮಸಾಲೆ ಸಾಂಬಾರನ್ನ ಮಾಡೋದನ್ನ ತೋರಿಸ್ಕೊಡ್ತೀವಿ, ಬನ್ನಿ. ಏನೇನು ಹಾಕ್ಬೇಕು ಪಾಪ ಇದಕ್ಕೆ? ಬೇಳೆ, ಮೂಲಂಗಿ, ಆಮೇಲೆ ಬದನೆಕಾಯಿ, ಕ್ಯಾರೆಟು, ಆಮೇಲೆ ಕೊಬ್ಬರಿ, ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಫಸ್ಟು 4 ವಿಜಿಲ್ನ ಕುಕ್ಕರ್ಲಿ ಕುದಿಸ್ಬೇಕು. ಈ ಥರ ಬರುತ್ತೆ ಓಕೆನಾ? ಸೊ ಈ ಥರ ಮಸಾಲ ಬರುತ್ತೆ. ಸೊ ಆಮೇಲೆ ಸೈಡಿಗೆ ಇಟ್ಬಿಟ್ಟು ನೆಕ್ಸ್ಟ್ ಆಮೇಲೆ ಪ್ಯಾನ್ ಇಟ್ಕೊಂಡು ಫಸ್ಟು 2 ಸ್ಪೂನು ಆಯಿಲ್ ಹಾಕಬೇಕು. ಓಕೆ. Oh my god. ಬಿಸಿ ಆಗೋದು ಇಟ್ಕೊಂಡು ಆಮೇಲೆ ಏನು ಹಾಕಬೇಕು? ಆಮೇಲೆ ಅದು ಬಿಸಿ ಆಗೋವರೆಗೂ ವೆಯ್ಟ್ ಮಾಡಬೇಕು. ನೀವು ಹೆಲ್ಪ್ ಮಾಡಲ್ವಾ? ನಾವು ಬರೀ ವಿಡಿಯೋ. ಮತ್ತು ನಿಮ್ಮ ಚಾನಲ್ಗೆ ನೀವು ಹೆಲ್ಪ್ ಮಾಡ್ಬೇಕು ತಾನೆ ನಮಗೆ. ನಾವು ಸಾಂಬಾರು ಮಾಡ್ತೀವಿ, ನೀವು ಮಾಡ್ಬೇಕು ಸಾಂಬಾರು. ಆಮೇಲೆ ಜೀರಿಗೆ ಹಾಕಬೇಕು 1 ಸ್ಪೂನು. ಜೀರಿಗೆ ಎಷ್ಟು ಸ್ಪೂನು? 1 ಸ್ಪೂನು. ಸಾಸಿವೆ 1 ಸ್ಪೂನು. ಆಮೇಲೆ ಚಕ್ಕೆ ಎಷ್ಟು? ಚಕ್ಕೆ 2 ಪೀಸ್ ಹಾಕಬೇಕು. Oh my god. ಸ್ಪೈಸಸ್ನೆಲ್ಲ ಹಾಕಬೇಕು. ಓಕೆ. ಎಲ್ಲ ಸ್ಪೈಸಸ್ನ ಹಾಕಬೇಕಾ? ಹೌದು, ಎಲ್ಲ ಐಟಮ್ಸು ಎಲ್ಲನೂ ಒಂದೆಲ್ಲ ಹಾಕಬೇಕು. ಹಾಕ್ಬಿಟ್ಟು ನೋಡಿ ಈ ಥರ 2 ಹೆಚ್ಕೊಂಡಿರ್ತೀವಿ. ಹಾಂ, 2 ಹೆಚ್ಕೊಂತನ ಅದಕ್ಕೆ ಇದು ಸಿಡಿಯುತ್ತಾ ಇಲ್ವೋ? ನೆಕ್ಸ್ಟ್ ಏನು ಹಾಕಬೇಕು? ಚೆನ್ನಾಗಿ ಫ್ರೈ ಮಾಡಬೇಕು. ಯಾವ ಈರುಳ್ಳಿ ಬ್ರೌನಿಶ್ ಬರೋ ತನಕ ಫ್ರೈ ಮಾಡ್ಕೋಬೇಕಾ? Wow. ಓಕೆ. ಹಿಡಿಟ್ಕೊಳ್ಳಲ್ವಾ, ಬಿದೋಗಲ್ವಾ? ಕೈ ಜಾರ್ ಬಿದ್ರೆ ಬಿಡಲ್ಲ, ನೀಟಾಗಿ ಬ್ಯಾಲೆನ್ಸ್ ಮಾಡಬೇಕು. ನಾವು ಫಸ್ಟ್ ಎಷ್ಟೋ ವರ್ಷಗಳ ನಂತರ ಸಾಂಬಾರು ಮಾಡ್ತಾ ಇರೋದು ನಾನು, ಗೊತ್ತಾ? ಗೈಸ್, ನಮ್ಮ ಪಾಪನ ಮಗ ತೋರಿಸ್ಬಿಟ್ರೆ ಅಷ್ಟೇ. ಬೇಡ ತೋರಿಸ್ಬಾರ್ದು, ಫೇಸ್ ತೋರಿಸ್ಬಾರ್ದು. ನಾನು ತೋರಿಸ್ಬಾರ್ದ? ಬೇಕೆಲ್ಲ ಮಾಡಬಾರ್ದು, ಮುದ್ದು ಲಾಗು. ಇವಾಗ ನಮ್ಮ ಪಪ್ಪ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದ್ರೊಳಗೆ ನಿಮಗೆ ನಾನೊಂದು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಇದು ನೋಡಿ ಗೈಸ್, ವಾವ್, ಆರೆಂಜ್ ಬಾಲ್ ಎಗ್. ಆರೆಂಜ್ ಆಗಿದೆ ಅಲ್ವಾ? ಸೊ ಆರೆಂಜ್ ಬಾಲ್ನ ನೆನ್ನೆ ತಗೊಬಂದಿದ್ದು. ನೆನ್ನೆ ಬಿಡಬೇಕಿತ್ತು, ನನಗೆ ಬೋರ್ಡು ಪೌಚ್, ಟ್ರಾನ್ಸ್ಪರೆಂಟ್ ಪೌಚ್ ಬೇಕಿತ್ತು. ಅದಕ್ಕೆ ಹಂಗೆ ಇದನ್ನು ಆಟ ಆಡೋಕ್ಕೆ ಬೇಕಿತ್ತು ನನಗೆ. ನಮ್ಮ ಪಪ್ಪ ತಗೊಟ್ರು. ಸೊ ಈ ಥರ ಇದೆ ನೋಡಿ ಗೈಸ್, ಈ ಥರ ನೋಡಿ ಡಿಸೈನ್ ಚೆನ್ನಾಗಿದೆ. ಸೊ ಈ ಥರ ಹಿಂಗೆ ಆಟ ಆಡ್ಬೋದು. ಓಕೆ ಗೈಸ್, ಇವಾಗ ನಮ್ಮ ಪಪ್ಪ ಕರೀತಿದ್ದಾರೆ, ಹೋಗೋಣ. ಏನೇನು ಹಾಕ್ತಿದ್ದಾರೆ ನೋಡೋಣ, ಬನ್ನಿ. ಇಷ್ಟೇನು ಹಾಕ್ಬೇಕು ಪಪ್ಪ? ಅರಿಶಿಣ ಪುಡಿ, ಅರಿಶಿಣ ಪುಡಿ 1 ಸ್ಪೂನು. ಓಕೆ. ಚಿಲ್ಲಿ ಪೌಡ್ರ್ 2 ಸ್ಪೂನು. ಓಕೆ. ಗರಂ ಮಸಾಲ 1 ಸ್ಪೂನು. ಓಕೆ. ಪೆಪ್ಪರ್ 1 ಟೀ ಸ್ಪೂನು. ಓಕೆ. ಧನಿಯಾ ಪೌಡ್ರು. ಓಕೆ. ಇಷ್ಟು ಹಾಕಿ ಎಲ್ಲ ಸ್ಪೈಸಸ್ ಹಾಕಬೇಕು? ಎಲ್ಲ ಸ್ಪೈಸಸ್ ಹಾಕಬೇಕು. ಏನು ಚಿಕ್ಕ ಹಾಕ್ಬೇಕು ಎಲ್ಲ ಸ್ಪೈಸಸ್ಸು? ಎಷ್ಟು ಬರ್ತದೆ? ಇವಾಗ ಏನು ಹಾಕ್ತಿರೋದು ಅದನ್ನು? ಮಿಕ್ಸ್ ಮಾಡ್ತಾ ಇದ್ದೀನಿ ಆ ಟೈಮಲ್ಲಿ. ಈ ಥರ ಹಾಕಿಬಿಟ್ಟು ಈ ಥರ ಕಲರ್ ಬರಬೇಕು.
ಹಾಕ್ಬಿಟ್ಟು ಒಂಚೂರು ಬೆಲ್ಲ ಹಾಕಬೇಕು. ಏನಕ್ಕೆ ಬೆಲ್ಲ ಹಾಕ್ಬೇಕು? ಅಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಓಕೆ. ನೋಡಿ ಇವ್ಳು ಬೆಲ್ಲ ಬೇಕಂತ ಹೇಳಿದ್ರೆ ಬೆಲ್ಲ ಕುಡಿಸ್ತಾರೆ. ನಂಗೆ ಇಷ್ಟ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಒಂದು ಸ್ಪೂನ ಹಂಗೆ ಹಾಕ್ಬಿಟ್ಟು ಅಲ್ಲೆಲ್ಲ ಇಟ್ಬಿಡೋದು. ಸ್ವಲ್ಪ ನೀರನ್ನು ಹಾಕಿ ನೋಡಿ ಎಲ್ಲ ಇಲ್ಲೆಲ್ಲ ಇಡೋದು ನೋಡಿ ಎಲ್ಲ ಇಲ್ಲೆಲ್ಲ ಇಡೋದು. ನೀರೆಂತಿಗೆ ಹಾಕ್ಬೇಕು, ಸಾಂಬಾರು ಚೆನ್ನಾಗಿ ಬರುತ್ತೆ. ಸೀದೋಗುತ್ತೆ. ಫ್ಲೇವರ್ ಮುಂದೆ ತಗೊಂಡು Aha. ಬರಬೇಕು. ಸೊ ಹೋಟೆಲ್ ಸ್ಟೈಲ್ ಬರುತ್ತೆ. ಓಕೆ. ಅಪ್ಪ ಇವಾಗ ಈ ಕುಕ್ಕರಲ್ಲಿ ಕುದಿಸಿರೋ ಎಲ್ಲ ವೆಜಿಟೇಬಲ್ಸ್ನ ಈಗ ಹಾಕ್ಬೇಕಾ? ಬೇಳೆ ವೆಜಿಟೇಬಲ್ಸ್ ಎಲ್ಲ ಕುದಿಸೋದನ್ನ ಇದನ್ನ ನೀಟಾಗಿ ಹಾಕಬೇಕು. ಹಂಗನ್ನೋದು ಎಲ್ಲ ಚೆಲ್ಲೋದು, ಎಲ್ಲ ಎಗ್ಗಿಸ್ಬಿಡೋದು. ಆಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಲ್ಲ. ಮಾಡ್ಕೊಂಡ್ಬಿಟ್ಟು ಕಲರ್ ಬರಬೇಕು. ಈ ಥರ ನೋಡಿ, ಈ ಥರ ಕಲರ್ ಬರಬೇಕು. ಈ ಥರ ಕಲರ್ ಬಂದರೆ ಮಸಾಲೆ ಸೇಮ್ ಹೋಟೆಲ್ಗಿಂತ ತುಂಬ ಚೆನ್ನಾಗಿರುತ್ತೆ. ಸೂಪರ್ ಆಗಿದೆ. ಯಾವ ಹೋಟೆಲ್ ಸ್ಟೇ ಮಾಡ್ತಿರೋದು ಇವಾಗ? ಇದು ಮುದ್ದು ಹೋಟೆಲ್. ಓಕೆ. ಕೈಯಲ್ಲಿ ಹಿಡಿದ್ರೆ ಉಪ್ಪು ಹಾಕ್ತಾರೆ ಆಕ್ಚುಲಿ ಉಪ್ಪು ನಾವು ಕೈಯಲ್ಲಿ ಹಾಕಬೇಕು. ಏತಕ್ಕೆ ಉಪ್ಪು ಹಾಕಬೇಕು? ಏನಾಗುತ್ತೆ ಉಪ್ಪು ಹಾಕಿದ್ರೆ? ಉಪ್ಪು ಹಾಕಿದ್ರೆ ಖಾರ ಖಾರ ಆಗುತ್ತಾ? ಸ್ವೀಟ್ ಆಗುತ್ತೆ. ಚೆನ್ನಾಗಿ ಬಂದಿದೆ ಗೈಸ್, ನೋಡೋಣ ಟೇಸ್ಟ್ ಹೆಂಗಿರುತ್ತಂತ. ಇವಾಗ ಅದು ಸಾಂಬಾರ್ ಮಾಡಿರೋದು ಸ್ವಲ್ಪ 10 to 15 ಮಿನಿಟ್ಸ್